ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 17ನೇ ತಾರೀಕು ಭಾನುವಾರ ಅಧಿಕ ಮಾಸ ಪ್ರಾರಂಭ ಆಗುತ್ತೆ ಮತ್ತು 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಇರೋದರಿಂದ ನಾನು ಗುರುವಾರನೇ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಅಮಾವಾಸ್ಯೆ ದಿನ ಬೆಳಗ್ಗೆನೇ ಪೂಜೆನ ಪ್ರಾರಂಭ ಮಾಡಿದೆ. ದೇವ್ರ ಹತ್ರ ಇದ್ದಂಥ ಹಳೆ ಹೂವನ್ನೆಲ್ಲ ತೆಗೆದುಬಿಟ್ಟು ಆನಂತರ ನಾನು ಹೊಸ ಹೂಗಳನ್ನ ದೇವ್ರಿಗಿಟ್ಟು ಏನು ಒಂದು ಈ ಅಧಿಕ ಮಾಸದಲ್ಲಿ ವಿಷ್ಣು ದೇವರನ್ನು ತುಂಬ ಆರಾಧನೆ ಮಾಡ್ತಾರೆ. ಹಂಗಾಗಿ ವಿಷ್ಣುದ ಒಂದು ಕೃಷ್ಣನ ಒಂದು ವಿಗ್ರಹನ ಒಂದು ಪೀಠದ ಮೇಲೆ ಮತ್ತು ವೆಂಕಟೇಶ್ವರ ಸ್ವಾಮಿಯವ್ರನ್ನ ಒಂದು ಪೀಠದ ಮೇಲೆ ರಂಗೋಲಿ ಹಾಕ್ಕೊಂಡು ಆ ರಂಗೋಲಿ ಮೇಲೆ ಒಂದು ತಟ್ಟೆ ಇಟ್ಕೊಂಡು ಆ ತಟ್ಟೆ ಒಳಗಡೆ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆಗೆ ಸಿದ್ಧತೆ ಮಾಡಿಕೊಂಡೆ ಸ್ನೇಹಿತರೆ. ಮತ್ತು ಈ ಒಂದು ಅಧಿಕ ಮಾಸದಲ್ಲಿ ಮುಕ್ಕೋಟಿ ದೇವರ ಆಶೀರ್ವಾದ ನಮಗೆ ಬೇಕಂತೆ. ಮುಕ್ಕೋಟಿ ಅಂದರೆ ನಾನು ಹೋದ ವಿಡಿಯೋದಲ್ಲಿ ಹೇಳ್ದಂಗೆ 33 ದೇವತೆಗಳು ನಮ್ಮನ್ನ ಕಾಯ್ತಾ ಇರ್ತಾರೆ. 330 ಕೋಟಿ ದೇವತೆಗಳು. ಹಂಗಾಗಿ ಆ ದೇವರ ಆಶೀರ್ವಾದ ತಗೊಳ್ಳೋಕ್ಕೋಸ್ಕರ ಈ ಒಂದು ಅಧಿಕ ಮಾಸದಲ್ಲಿ ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಪೂಜೆನ ಮಾಡಬೇಕು ಸ್ನೇಹಿತರೆ. ಹಂಗಾಗಿ ಶಿವನ ಫೋಟೋ ಇದ್ದರೆ ಮನೇಲಿ ಶಿವಪಾರ್ವತಿಯರ ಫೋಟೋ ಇದ್ದರೆ ಶಿವಪಾರ್ವತಿಯರ ಫೋಟೋನ ನಾವು ಇಟ್ಕೊಂಡು ಕೆಲವರು ಇದನ್ನು ಶಿವಲಿಂಗನ ಒಂದು 16 ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ 16 ವಾರ ವ್ರತನ ಪೂಜೆನ ಪ್ರಾರಂಭ ಮಾಡ್ತಾರೆ. ಕೆಲವರು 16 ವಾರ ಅಂದರೆ ಅದು ಶ್ರಾವಣಕ್ಕೆ ಸಿಕ್ಕುತ್ತೆ. ಶ್ರಾವಣ ಮಾಸದಲ್ಲಿ ಅದನ್ನು ಮುಕ್ತಾಯ ಮಾಡ್ತಾರೆ. ಕೆಲವರು 4 ಸೋಮವಾರ ಶಿವಲಿಂಗನ ಒಂದೊಂದು ವಾರಕ್ಕೆ 4 ಲಿಂಗನ ಥರ ಇಟ್ಟು 8 16 ಲಿಂಗನ ಮಾಡಿ ಆ ಹುತ್ತದಿಂದ ಮಣ್ಣನ್ನು ತೊಗೊಂಬಂದು ಆ ಮಣ್ಣಿನಿಂದ ಅದಕ್ಕೆ ಹಾಲು ತುಪ್ಪ ಮತ್ತು ಎಲ್ಲ ನೀರು ಎಲ್ಲ ಹಾಕಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಒಂದು ಪೂಜಾ ವ್ರತನ ಮಾಡ್ತಾರೆ. ಹಂಗಾಗಿ ಅವರವರು ನಿಯಮವಾಗಿ ಮಾಡ್ಕೊಂಬಂದಿದ್ದಾರೆ. ಮತ್ತು ಮುಖ್ಯವಾಗಿ ನೋಡಿ, ನಾವು ಏನೇ ಒಂದು ಮಾಡಿದ್ರೂ 33 ಹೂವು 33 ರಂಗೋಲಿ ಈ ಥರ ಎಲ್ಲ ಹಾಕ್ಕೋಬೇಕು. ನಾನು ನೋಡಿ ತುಂಬ ಸಿಂಪಲ್ಲಾಗಿ ಇದನ್ನು ಪಾರಿಜಾತ ಹೂವು ಅಂತ ಹೇಳ್ತಾರೆ ಈ ರಂಗೋಲಿನ. ಒಂದೊಂದು ಚಿಕ್ಕೆ ಇಟ್ಕೊಂಬಿಟ್ಟು 33 ಚಿಕ್ಕೆ ಇಟ್ಕೊಂಡು ಆ ಬಡ್ಸಿಂದ ಅದನ್ನು ನಾನು 5 ಮೂಲೆಗೂ ಜರುಗಿಸ್ತಾ ಬಂದರೆ ಒಂದು ಪಾರಿಜಾತ ಹೂವು ಥರ ಆಗುತ್ತೆ. ಆ ಹೂವಕ್ಕೆ 33 ಚುಕ್ಕಿ ಇಟ್ಕೊಂಡು 33 ಹೂವನ್ನ ನಾನು ರೆಡಿ ಮಾಡಿಕೊಂಡು ಆ 33 ಹೂವಕ್ಕೂ ಅರಿಶಿನ ಕುಂಕುಮ ಇಟ್ಕೊಳ್ತಾ ಒಂದೊಂದು ಹೂವು ಇಟ್ಕೊಂಬರ್ತೀನಿ. 33 ರೆಡಿ ಆಗುತ್ತೆ ಸ್ನೇಹಿತರೆ. ಇದನ್ನು ಶಂಖ ಚಕ್ರ ನಾಮ ಕಮಲದ ಹೂವು ಪಾದಗಳು ಈ ಥರ ನೀವು ಯಾವುದನ್ನು ಸಿಂಪಲ್ಲಾಗಿರೋ ರಂಗೋಲಿಗಳನ್ನ ದೇವ್ರ ಮುಂದೆ 33 ರಂಗೋಲೆ 33 ದಿವಸ ಬಿಟ್ಟರೆ ತುಂಬಾ ಶ್ರೇಷ್ಠ, ತುಂಬಾ ಒಂದು ಫಲ ಸಿಗುತ್ತೆ. ನಮ್ಮ ಕೈಲಿ ಆಗೋದೇ ಇಲ್ಲ, ನಾವೆಲ್ಲ ತುಂಬ ಬ್ಯುಸಿ ಇದ್ದೀವಿ, ಕೆಲಸದಲ್ಲಿದ್ದೀವಿ ಅನ್ನೋರು ಸೋಮವಾರ ಅಥವಾ ನಿಮ್ಮ ಮನೆಯ ದೇವರು ವಾರಗಳಿಂದ ಈ ಥರ ನೀವು 4 ವಾರ ಮಾಡ್ಕೋಬೋದು. 4 ವಾರನೂ ನಮ್ಮ ಕೈಲಿ ಆಗಲ್ಲ ಅನ್ನೋರು ತಿಂಗಳಲ್ಲಿ 1 ದಿವಸ ಆದರೂ ನೀವು ಈ ಪೂಜೆನ ಮಾಡ್ಕೊಳ್ಳಿ. ನೀವು ಊಹಿಸಲಾರದಷ್ಟು ಬದಲಾವಣೆ ನಿಮಗೆ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ಈ ಥರ ಎಲ್ಲ ರಂಗೋಲಿ ರೆಡಿ ಮಾಡಿಕೊಂಡು ಪ್ರತಿಯೊಂದಕ್ಕೂ ಒಂದು ಅರಿಶಿನ ಕುಂಕುಮ ಇಟ್ಕೊಂಡು ಒಂದು ಹೂವು ಇಟ್ಕೊಂಡು ಬನ್ನಿ. ಮತ್ತು ನಾನು ಅವಲೇ ಹೇಳ್ದಂಗೆ 16 ಸೋಮವಾರ ಪೂಜೆನ 16 ಸೋಮವಾರ ಶಿವಲಿಂಗನ ವ್ರತ ಮಾಡ್ತಾರೆ. ಅದು ಆಗಲಿಲ್ಲ ಅಂದರೆ 4 ವಾರ ಶಿವಲಿಂಗನ ವ್ರತ ಮಾಡ್ತಾರೆ. ಅದೂ ಆಗಲಿಲ್ಲ ಅಂದರೆ ಮಾಮೂಲಿ ಈಗ ನಾವು ವ್ರತನ ನಮ್ಮ ಕಡೆ ನಾವು ಮಾಡೇ ಇಲ್ಲ ಅನ್ನೋರು ನಾನೂ ಮಾಡೇ ಇಲ್ಲ ಹೇಳಬೇಕು ಅಂದರೆ ನಾವು ಪೂಜೆ ಅಷ್ಟೇ ನಾವು ಮಾಡಿರೋದು. ಹಂಗಾಗಿ ಶಿವಪಾರ್ವತಿ ಫೋಟೋನ ಇಟ್ಬಿಟ್ಟು ಆ ಫೋಟೋ ಮುಂದೆ ನಾವೊಂದು ಮಂಟಪ ರೆಡಿ ಮಾಡಿ ಆ ಮಂಟಪದ ಮೇಲೆ ಒಂದು ಅಕ್ಕಿ ಇಟ್ಟು ತಟ್ಟೆಯಲ್ಲಿ ವಿಷ್ಣುವಿನ ಆರಾಧನೆ ಎರಡೂ ಒಟ್ಟಿಗೆ ಮಾಡೋದ್ರಿಂದನೂ ತಪ್ಪೇನಿಲ್ಲ. ಶಿವನು ವಿಷ್ಣುನೇ ವಿಷ್ಣುನೇ ನಾನಾ ಅವತಾರ ತಾಳಿರೋನೇ ಆ ಶಿವ ಪರಮಾತ್ಮ. ಹಂಗಾಗಿ ಸೋಮವಾರ ತುಂಬ ಶ್ರೇಷ್ಠವಾದ ವಾರ, ಪವಿತ್ರ ವಾರ. ಯಾವುದೇ ಒಂದು ನಾನ್ ವೆಜ್ಜನ್ನು ಇಡೀ ಜಗತ್ತಲ್ಲೇ ಅವತ್ತು ಮುಟ್ಟೋದಿಲ್ಲ. ಅಂಥ ಒಂದು ಪವಿತ್ರ ವಾರದಲ್ಲಿ ನಾವು ಈ ಒಂದು ಶಿವನ ಪೂಜೆ ವಿಷ್ಣು ಪೂಜೆ ಆರಾಧನೆಯನ್ನು ನಾವು ಮಾಡಿಕೊಂಡಷ್ಟು ನಮಗೆ ಕೋಟಿ ಫಲ ಸಿಗುತ್ತೆ ಸ್ನೇಹಿತರೆ. ಹಂಗಾಗಿ ನಾವು ಈ ಸೋಮವಾರ ಏನು ಈ ಭಾನುವಾರ ಆದ ನಂತರ ಬರುತ್ತಲ್ಲ ಈ ಸೋಮವಾರ, ನಾವು ಶಿವನೂ ಆರಾಧನೆ ಮಾಡ್ದಂಗೆ ಆಗುತ್ತೆ ಮತ್ತು ವಿಷ್ಣುನೂ ಆರಾಧನೆ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ನಾವು ಸೋಮವಾರ 4 ಸೋಮವಾರ ಈ ಪೂಜೆ ವ್ರತನ ನೀವು ಮಾಡ್ಕೊಳ್ತಾ ಬನ್ನಿ. ಮತ್ತು 33 ರಂಗೋಲಿ ಇಟ್ಕೊಂಡು ಅವಕ್ಕೊಂದೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನೀವೇನೇ ಒಂದು ಪೂಜೆ ಮಾಡಿದ್ರೂ ಮೊದಲು ಮನೆ ದೇವರನ್ನು ನೀವು ಆರಾಧನೆ ಪೂಜೆ ಮಾಡಿಕೊಂಡು ಆ ವಿಘ್ನೇಶ್ವರನ ಒಂದು ಆರಾಧನೆ ಪೂಜೆ ಮಾಡಿಕೊಂಡು ಆನಂತರ ನೀವು ಪ್ರಾರಂಭ ಮಾಡಿ. ನೈವೇದ್ಯ ಅಂತ ಬಂದರೆ ನೀವು ಒಂದು ಅವಲಕ್ಕಿ ಪ್ರಸಾದನ ಇಡ್ಬೋದು, ಬೆಲ್ಲದ ಆರತಿ ಮಾಡ್ಬೋದು, ತುಪ್ಪದ ಆರತಿ ಮಾಡ್ಬೋದು. ಗೋಧಿ ಪಾಯಸ ತುಂಬ ಶ್ರೇಷ್ಠವಾದದಂತೆ ಸ್ನೇಹಿತರೆ. ಹಂಗಾಗಿ ಗೋಧಿ ಪಾಯಸ ಎಲ್ಲ ನೀವು ಮಾಡ್ಕೊಳ್ಳಿ. ನಾನು ನೋಡಿ
ನಮ್ಮ ಮನೇಲಿದ್ದಂಥ ಒಂದು ಶಿವಪಾರ್ವತಿ ಫೋಟೋ ಒಂದು ವಿಗ್ರಹಗಳನ್ನ ಇಟ್ಬಿಟ್ಟು ಭಾಳ ಸರಳವಾಗಿ ಅಮಾವಾಸ್ಯೆ ದಿನ ನಾನು ಮಾಡಿದ್ದೀನಿ. ನನಗೆ ತುಂಬ ಒಂದು ಖುಷಿ ಆಯಿತು ಈ ಪೂಜೆ ಮಾಡೋದ್ರಿಂದ. 33 ವಾರಕ್ಕೆ ಬರೋ 33 ತಿಂಗಳಿಗೆ ಬರೋ ಅಂತಹ ಈ ಒಂದು ಅಧಿಕ ಮಾಸ ಅಂದರೆ 3 ವರ್ಷಕ್ಕೊಂದ್ಸರಿ ಈ ಅಧಿಕ ಮಾಸ ಬರುತ್ತೆ. ನಾವು ಏನೇ ಒಂದು ಮಾಡಿದ್ರೂ 33 ಸಂಖ್ಯೆಯಿಂದ ನಾವು ಈ ಒಂದು ಆಯ್ಕೆ ಮಾಡೋಕೆ 33 ವಿಳ್ಯದೆಲೆ, 33 ಬಾಳೆಹಣ್ಣು, 33 ಅಡಿಕೆ, ಈ ಥರ ಎಲ್ಲ ನೀವು ಒಂದು ಪೂಜೆಗೆ ಇಟ್ಕೊಳ್ತಾ ಬನ್ನಿ. ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು ಶಿವ ಮತ್ತು ವಿಷ್ಣುನ ಆರಾಧನೆ ಮಾಡಿ, ಮತ್ತು ಮನೆ ಬಾಗಿಲಿಗೆ ತುಳಸಿಗೆ ಎಲ್ಲ ನೀವು ಒಂದು ರಂಗೋಲಿ ಬಿಟ್ಕೊಳ್ತಾ ಪ್ರತಿನಿತ್ಯ ನೀವು ಪೂಜೆ ಮಾಡಿ. ಪ್ರತಿನಿತ್ಯ ಮಾಡಿದಷ್ಟು ಈ ಪೂಜೆನ ಇಲ್ಲಿಂದ ಮಾಡ್ಕೊಬಂದಿರೋರ್ಗೆ ಅಷ್ಟೇ ಇದ್ರ ಫಲ ಏನು ಅಂತ ಗೊತ್ತಿರೋದು ಸ್ನೇಹಿತರೆ. ಕೆಲವರು ಮಾಡದೇ ಇದ್ದರೂ ನೀವು ಮಾಡಿ ನೋಡಿ, ವಿಡಿಯೋನ ನೋಡಿ ಬಿಡೋದಕ್ಕಿಂತ ನೀವು ಈ ಪೂಜೆ ಮಾಡಿ ಎಷ್ಟೋ ನಿಮ್ಮ ಜೀವನದಲ್ಲಿ ಬದಲಾಗೇ ಆಗುತ್ತೆ. ನೀವು ಏನೇ ಆಗಬೇಕು ಅಂದರೆ ಆಗಬೇಕು, ಅಧಿಕ ಆಗೇ ಆಗುತ್ತೆ. ಈ ಅಧಿಕ ಮಾಸದಲ್ಲಿ ನೀವೆಷ್ಟು ಒಂದು ಪೂಜೆ ಪುರಸ್ಕಾರನ ನಿಯಮವಾಗಿ ಮಾಡ್ತೀರೋ ಹಾಗಾಗಿ ಅಧಿಕ ಆಗೇ ಆಗುತ್ತೆ. ನಾನು ಮೊದಲೇ ದಿನ ಒಣದಾಕ್ಷಿಣ್ಯ ತಗೊಂಡು 33 ಒಣದಾಕ್ಷಿಣ್ಯ ಲೆಕ್ಕವಾಗಿ ಎಣಿಸ್ಕೊಂಡು ಆ ಸ್ವಾಮಿಗೆ ನೈವೇದ್ಯವಾಗಿ ಇಡ್ತಾ ಬಂದೆ. ಅದ್ರ ಜೊತೆಗೆ ಒಂದು ಅವಲಕ್ಕಿ ಪ್ರಸಾದನೂ ಸಹ ನಾನು ಮಾಡಿದ್ದೀನಿ ಸ್ನೇಹಿತರೆ. ಒಣದ್ರಾಕ್ಷಿ, ಖರ್ಜೂರ, ಬಾದಾಮಿ, ಗೋಡಂಬಿ ಪ್ರತಿಯೊಂದು ಸಿಗುತ್ತೆ. ನಾವು ಅದೇ ತಂದಿಡಬೇಕು ಇದೇ ತಂದಿಡಬೇಕು ಅಂತ ಏನಿಲ್ಲ. ಕೆಂಪು ಕಲ್ಲು ಸಕ್ಕರೆ ಯಾವುದೇ ಒಂದಾಗಲಿ ಅದನ್ನು 33 ಸಂಖ್ಯೆಯಾಗಿ ಎಣಿಸ್ಕೊತ ಆ ಸ್ವಾಮಿ ಹತ್ರ ಒಂದು ನೈವೇದ್ಯಕ್ಕೆ ಇಡ್ತಾ ಬನ್ನಿ. ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಜೊತೆಗೆ ಪೂಜೆ ಮಾಡುವಾಗ ನೀವು ಒಂದು ಮುಷ್ಟಿಯಷ್ಟು ಅಕ್ಕಿನ ಪ್ರತಿನಿತ್ಯ ಒಂದೊಂದು ಬಟ್ಲಿಗೆ ಎತ್ತಿಡ್ತಾ ಬನ್ನಿ. ಅದ್ರ ಜೊತೆಗೆ ಒಂದೊಂದು ರೂಪಾಯಿ ಕಾಯಿನೂ ಇಡ್ತಾ ಬನ್ನಿ. ಯಥಾಶಕ್ತಿ ಇರೋರು 2 ಮುಷ್ಟಿ ಇಡ್ತಾ ಬನ್ನಿ. ಒಂದು ಸಪ್ರೇಟಾಗಿ ಒಂದು ಮುಷ್ಟಿ ಒಂದು ಬಟ್ಲಲ್ಲಿ, ಒಂದು ಮುಷ್ಟಿ ಒಂದು ಬಟ್ಲಲ್ಲಿ ಇಡ್ತಾ ಬನ್ನಿ. ಏನಕ್ಕೆ ಅಂದರೆ 33 ವಾರಕ್ಕೆ 33 ದಿನಕ್ಕೆ ಅದು ಒಂದು ಸುಮಾರು 1-1.5 kg ಅಷ್ಟು ಅಕ್ಕಿ ಆಗಿರುತ್ತೆ. ಒಂದು ಬಟ್ಲಲ್ಲಿರೋ ಅಂಥ ಅಕ್ಕಿನ ಮತ್ತು 33 ಕಾಯಿನ ನೀವು ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಆ ಉಂಡಿಗಾನ ಹಾಕಿ ಕಾಯಿನ ಮತ್ತು ಅಕ್ಕಿನ ನೀವು ಸ್ವಾಮಿ ನೈವೇದ್ಯಕ್ಕೆ ಅಂತ ಕೊಟ್ಬಿಡಿ ಸ್ನೇಹಿತರೆ. ತುಂಬ ಫಲ ಸಿಗುತ್ತೆ ನೋಡಿ ನೀವು. ಮತ್ತು ಇನ್ನೊಂದು ಮುಷ್ಟಿಲಿ ಏನು ನೀವು ಒಂದು ಬಟ್ಲಲ್ಲಿ ಒಂದು ಮುಷ್ಟಿ ಅಕ್ಕಿ ನೀವು 33 ದಿನ ಹಾಕಿಟ್ಟಿರ್ತೀರಲ್ಲ, ಅದನ್ನು ನೀವು ಕೊನೇ ದಿನ 33 ದಿವಸ ಅದನ್ನು ನೀವು ಒಂದು ನೈವೇದ್ಯ ಥರ ಮಾಡಿ ನೀವು ತಿನ್ನಿ. ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಕೊಡಿ. ಇಲ್ಲಾಂದರೆ ದೇವಸ್ಥಾನದಲ್ಲೇ ನೀವು ಮಾಡ್ಕೊಂಬಂದು ಸಹ ಸಿಹಿನ ಹಂಚೋದ್ರಿಂದ ಕೋಟಿ ಫಲ ಸಿಗುತ್ತೆ. ಇದು ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿದ್ದು. ನೀವು 33 ಕಾಯಿನ ಇದ್ದರೆ ನೋಡಿ ನಿಮಗೆ ಭಾಳ ಅದೃಷ್ಟ. ದಿನ ಒಂದೊಂದು ಕಾಯಿನ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಒಂದೊಂದು ಮುಷ್ಟಿ ಅಕ್ಕಿ ಎತ್ತಿಡ್ತಾ ಬನ್ನಿ. ಮತ್ತು ಬ್ರಾಹ್ಮಣರ ದಂಪತಿಗಳಿಗೆ ಒಂದೇ ಒಂದು ದಿನ ಆದರೂ ಆಗಲಿ ನಿಮ್ಮ ಮನೆಗೆ ಹುಡಿಕೊಂಡು ಕರೆದು ಅವ್ರಿಗೆ ಪಾದ ನಮಸ್ಕಾರ ಮಾಡಿಕೊಂಡು ಅವ್ರಿಗೆ ಅರಿಶಿನ, ಕುಂಕುಮ, ಬಳೆ, ಬ್ಲೌಸ್ ಪೀಸಿಂದ ಮಡ್ಲಕ್ಕಿ ಎಲ್ಲ ಕೊಟ್ಟು ಅವ್ರ ಆಶೀರ್ವಾದ ನೀವು ಈ ಒಂದು ಅಧಿಕ ಮಾಸದಲ್ಲಿ ತಗೊಂಡ್ರೆ ಭಾಳ ನಿಮ್ಮ ಇಷ್ಟಾರ್ಥವೆಲ್ಲ ಪ್ರಾಪ್ತಿಯಾಗುತ್ತೆ, ಈಡೇರುತ್ತೆ. ಇದೊಂದು ಮಾತ್ರ ಮರಿಲೇಬೇಡಿ. ಮತ್ತು ಗೋಮಾತೆಗೆ ಏನೊಂದು ಗೋಮಾತೆ ಇರುತ್ತೆ ಅವ್ರಿಗೆ ಒಂದು ದಿವಸ ಆದ್ರೂ ತಿನ್ನಿಸೋರು 33 ದಿವಸನೂ ನೀವು ತಿನ್ನಿಸ್ಕೊಳ್ಳಿ. ಆದರೆ ಒಂದು ದಿನ ಆದ್ರೂ ನೀವು ಗೋಮಾತೆಗೆ ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಎಲ್ಲ ನೆನೆ ಹಾಕ್ಬಿಟ್ಟು ಹುಡಿಕೊಂಡೇ ಹೋಗಿ ಬರಲ್ಲ ಅಂತ ಏನಿಲ್ಲ. ಹಂಗಾಗಿ ಗೋಮಾತೆಗೆ ವಿಶೇಷವಾಗಿ ನೀವು ಈ ಒಂದು ಪ್ರಸಾದನ ನೀವು ತಿನ್ನಿಸಿ ಅವರ ಆಶೀರ್ವಾದ ತಗೊಳ್ಳಿ. ಮುಕ್ಕೋಟೆ ದೇವರುಗಳು ಆ ಗೋಮಾತೆಯಲ್ಲಿರ್ತಾರೆ. ಮತ್ತು ಅರಳಿ ಮರನ ಒಂದು ದಿವಸ ಆದರೂ ನೀವು ಸುತ್ತಲೇಬೇಕು. ಯಾಕಂದರೆ 33 ದಿವಸ ಮಾಡೋರು ಮಾಡ್ತಾರೆ. ಈಗ ಒಂದು ಜನ್ರೇಷನಲ್ಲಿ ಈ ಕೆಲಸದ ಬಿಸಿಲಿ ಎಷ್ಟೋ ಜನ ಬಿಸಿಯಾಗಿ ಹೋಗಿದ್ದಾರೆ, ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನೀವು ಒಂದು 4 ವಾರ ಮಾಡಿದಷ್ಟು ತುಂಬ ಫಲ ಸಿಗುತ್ತೆ. ಆಗಲ್ಲ ಅನ್ನೋರು ಒಂದು ದಿವಸ ಆದರೂ ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಈ ಎಲ್ಲ ಒಂದು ಪೂಜೆಗಳು ಮಾಡೋದ್ರಿಂದ ನಿಮಗೆ ಸೌಭಾಗ್ಯ ಯೋಗ, ರಾಜಯೋಗ, ಶೋಭನ ಯೋಗ, ಮುಕ್ಕೋಟಿ ದೇವರುಗಳ ಆಶೀರ್ವಾದ ಪ್ರತಿಯೊಂದೂ ನಿಮಗೆ ಹುಡಿಕೊಂಡು ಬರೋ ಅಂಥ ಈ ಅಧಿಕ ಮಾಸ. ಮತ್ತು ನಾವು 3 ವರ್ಷ ತನಕ ಕಾಯಬೇಕು ಸ್ನೇಹಿತರೆ ಈ ಒಂದು ಅಧಿಕ ಮಾಸ ಬರೋದಕ್ಕಾಗಿ. ಹಾಗಾಗಿ ಪ್ರತಿಯೊಬ್ಬರು ಜಪ ತಪ, ರಾಮನ ಜಪ, ಕೃಷ್ಣನ ಜಪ, ವಿಷ್ಣುನಾಮನ ಜಪ ಮತ್ತು ವಿಷ್ಣು ಸಹಸ್ರನಾಮ ಹೇಳ್ತಾ ಬನ್ನಿ.
ಮತ್ತು ಶಿವನ ಪೂಜೆನ ಏನು 16 ವಾರ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿರೋರು, ಆ 16 ವಾರದ ಶಿವಂದು ಕತೆ ಬುಕ್ ಇದೆ, ಅದನ್ನು ಓದ್ತಾ ಬನ್ನಿ. ಯಾಕಂದರೆ ನಮ್ಮ ಕಡೆ ಈಗ ಅಷ್ಟೊಂದು ದೊಡ್ಡ ಪೂಜೆ ನಾವು ಮಾಡಿಲ್ಲದೆ ಇರೋದ್ರಿಂದ ತುಂಬ ಸರಳವಾಗಿ ಸಿಂಪಲ್ಲಾಗಿ ಮಾಡುವಂಥ ಈ ಪೂಜೆನ ನಾನು ನಿಮಗೆ ಹೇಳಿದ್ದೀನಿ. ಸಾಮಾನ್ಯವಾಗಿ ನಮ್ಮ ಕಡೆ 16 ವಾರ 4 ವಾರ ಪೂಜೆ ನಾವು ಮಾಡಿಲ್ಲ. ಮಾಡೋ ಅಂಥವ್ರಿಗೂ ಇದೇ ಥರ ಪೂಜೆನೇ, ಇದೇ ನೈವೇದ್ಯದಲ್ಲೇ ಅವರು ಲಿಂಗನ ಒಂದು ಮಾಡ್ಕೊಂಬಂದು ಹುತ್ತದ ಮಣ್ಣನ್ನ ತೊಗೊಂಬಂದು ಮನೆಯಲ್ಲಿ ಲಿಂಗ ಮಾಡಿ ಲಾಸ್ಟಿಗೆ ಅದನ್ನು ಬ್ರಹ್ಮಚಾರಿ ಪಾಲಿಸ್ಬೇಕು. ಭಾಳ ಒಂದು ಚಾಪೆ ಮೇಲೆ ಮನಿಕೋಬೇಕು, ಒಂದು ಶ್ರದ್ಧೆ ಭಕ್ತಿಯಿಂದ ನಿಯಮವಾಗಿ ವ್ರತ ಮಾಡಬೇಕು 16 ವಾರ ಮಾಡೋದಾದರೆ. ಅವೆಲ್ಲ ಮಾಡಿ ಕೊನೆಗೆ ತೊಗೊಂಡೋಗಿ ಅದನ್ನು ಒಳ್ಳೆ ಒಂದು ಪುಣ್ಯಕ್ಷೇತ್ರದಲ್ಲಿ ನದಿಲಿ ಆ ಸ್ವಾಮಿಯವ್ರನ್ನ ಬಿಟ್ಟು ಬ್ರಾಹ್ಮಣರಿಗೆ ಊಟಗಳನ್ನೆಲ್ಲ ಹಾಕ್ಸಿ, ಭಾಳ ನಿಯಮ ಇದೆ ಬಿಡಿ. ಆ ನಿಯಮದ ಪ್ರಕಾರ ಮಾಡಿದ್ರೆ ಅದು ಒಂದು ವ್ರತ ಕತೆಗೆ ಒಂದು ಪೂರ್ಣ ಆಗುತ್ತೆ. ನೀವು ಅವೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾನು ಈ ವಿಡಿಯೋ ಮಾಡಿರೋದು. ತುಂಬ ಸರಳವಾಗಿರೋಂತಹ ಈ ಪೂಜೆನ ಎಲ್ಲರೂ ನಿಮಗೆ ಯಾವ ಸೋಮವಾರ ಬೇಕಾ, ಶನಿವಾರ ಬೇಕಾ, ಭಾನುವಾರ ಬೇಕಾ ನೋಡಿಕೊಂಡು ನೀವು ಮಾಡಿ. ಅದರಲ್ಲೂ ಮುಖ್ಯವಾಗಿ ಸೋಮವಾರ ನಮ್ಮ ಕಡೆ ಏನು ಒಂದು ಈ ನಾನ್ ವೆಜ್ ಮುಟ್ಟದೇ ಇರೋ ಅಂಥ ಒಂದು ಪವಿತ್ರವಾದ ದಿನ ಅಂದರೆ ಈ ಸೋಮವಾರ ಆಗಿರೋದ್ರಿಂದ ಈ ಸೋಮವಾರನ ಎಲ್ಲರೂ ಆಯ್ಕೆ ಮಾಡ್ಕೋತಾರೆ. ಅದರಲ್ಲೂ ಶಿವಲಿಂಗನ ಒಂದು ಪೂಜೆ ಮಾಡೋದ್ರಿಂದ ಸೋಮವಾರನೇ ನೀವು ಈ ಒಂದು ವಾರ ವ್ರತನ ಪೂಜೆ ಮಾಡ್ಕೊಳ್ಳಿ. ವಿಷ್ಣು ಪರಮಾತ್ಮನ ನೀವು ಒಂದು ಆರಾಧನೆ, 2 ದೇವ್ರನ್ನು ಒಟ್ಟಿಗೆ ನೀವೊಂದು ವಾರ ನೀವು ಸೋಮವಾರ ಆರಾಧನೆ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಮಾಡಿಕೊಂಡು 33 ಇಡಿ ಅಕ್ಕಿನ ಎತ್ತಿಡಿ ಮತ್ತು 33 ಕಾಯಿನ ಏನು ನೀವೊಂದು ದೇವಸ್ಥಾನಗಳ ಹತ್ರ ಹೋಗಿ ಒಂದು ಬಡವ್ರ ಬಗ್ಗರಿಗೆ ಒಂದು ದಾನ ಮಾಡಬೇಕು ಅಂದರೆ ಅವ್ರಿಗೆ ಯಾಕೆ ಕೊಡಬೇಕು, ಇವ್ರಿಗೆ ಯಾಕೆ ಕೊಡಬೇಕು ಅನ್ನೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ನಮ್ಮವರೇ ಅಂತ ನೀವು 33 ರೂಪಾಯಿ ಕೊಟ್ಟರೆ ನಿಮಗೆ 33 ಕೋಟಿ ಕೊಡೋ ಅಂತಹ ಒಂದು ದೇವರ ಆಶೀರ್ವಾದ ಸಿಕ್ಕುತ್ತೆ. ಇದರಲ್ಲೆಲ್ಲ ಜಾತಿ ಧರ್ಮ ಯಾವುದೇ ಒಂದು ನೋಡ್ದಂಗೆ, ಬಡವರು ಬಗ್ಗರು ಅಂತ ನೋಡ್ದಂಗೆ ನಿಮ್ಮ ಆದಷ್ಟು ಒಂದು ಬಟ್ಟೆ ದಾನ, ಅನ್ನದಾನ ಮತ್ತು ದುಡ್ಡಿನ ದಾನ ನೀವು ಮಾಡಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಮತ್ತು ಬ್ರಾಹ್ಮಣರಿಗೆ ಕೊನೆಯ ದಿನ ಶಕ್ತಿ ಇರೋರು ದಿನ ಕರೆಸಿ, ಆಗಲಿಲ್ಲ ಅಂದರೆ 4 ಸೋಮವಾರ ಆದರೂ ಕರೆಸಿ ಬ್ರಾಹ್ಮಣ ದಂಪತಿಗಳಿಗೆ ಒಂದು ಪಾದ ನಮಸ್ಕಾರ ಮಾಡಿಕೊಂಡು ಅವ್ರಿಗೆ ಒಂದು ಅರಿಶಿನ ಕುಂಕುಮ ಕೊಡೋದ್ರಿಂದ ನಮಗೆ ಕರ್ಮ ಕಳೆದು ಮೋಕ್ಷ ಸಿಕ್ಕುತ್ತೆ. ನಮ್ಮ ಜೀವನದಲ್ಲಿ ನಮ್ಗೆ ಏನೇನು ಆಗಬೇಕೋ ಅವಕ್ಕೆಲ್ಲ ದಾರಿ ಸಿಗೋ ಅಂಥ ಒಂದು ಪುಣ್ಯ ಈ ಒಂದು ಅಧಿಕ ಮಾಸದಲ್ಲಿ ನಮ್ಮ ಒಂದು ಪೂಜಾ ಫಲದಿಂದ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ತಪ್ಪದೆ ನೀವೆಲ್ಲರೂ ಈ ಒಂದು ಪೂಜೆಗಳ್ನ ಮಾಡ್ಕೊಳ್ತಾ ಬನ್ನಿ. 33 ಎಲೆ, 33 ಅಡಿಕೆ ಮತ್ತು 33 ರಂಗೋಲಿನ ಪ್ರತಿ ವಾರ 4 ವಾರ ಸಿಂಪಲಾಗೇ ಇದೆ. ಈ ಥರ ಎಲ್ಲ ಹಾಕ್ಕೊಂಡು ಬನ್ನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಕಡೆ ಯಾವುದೇ ಒಂದು ವ್ರತನೂ ಮಾಡದೇ ಇರೋದ್ರಿಂದ ಸರಳವಾಗಿ ನಾನು ಈ ಪೂಜೆನ ಮಾಡಿದ್ದೀನಿ. ನೀವು ಹೀಗೆ ಮಾಡ್ಕೊಳ್ಳಿ ಸ್ನೇಹಿತರೆ.